ಯಾಕೆ ಬಹಳಷ್ಟು ಮಹಿಳೆಯರು ತಮ್ಮ ವಿವಾಹದಲ್ಲಿ ಸಂತೋಷವಾಗಿರುವುದಿಲ್ಲ? ನಿಮ್ಮ ಪತ್ನಿ ನಿಮ್ಮೊಂದಿಗೆ ಸಂತೋಷವಾಗಿಲ್ಲದಿರಲು ಕಾರಣವೇನು? ಏಕೆ ಅವಳು ಸುಲಭವಾಗಿ ಕೋಪಗೊಂಡು, ತೀವ್ರ ಬೇಸರಗೊಂಡು, ಹತಾಶೆಯೊಂದಿಗೆ ನಿಮ್ಮ ಮೇಲೆ ಕೋಪ ತೋರುತ್ತಾಳೆ? ಏಕೆ ಅವಳಿಗೆ ನಿಮ್ಮ ಮೇಲಿನ ಗೌರವ ಕಳೆದು ಹೋದಂತೆ ಕಾಣುತ್ತದೆ? ಏಕೆ ಅವಳು ಭಾವನಾತ್ಮಕವಾಗಿ ಸಂತೋಷವಿಲ್ಲದಂತೆ ತೋರುತ್ತಾಳೆ? ಲೈಂಗಿಕ ಜೀವನದಿಂದ ದೂರವಾಗುತ್ತಾಳೆ? ತನ್ನ ಆಕರ್ಷಕತೆಯನ್ನು ಕಳೆದುಕೊಂಡಂತೆ ಭಾಸವಾಗುತ್ತದೆ. ನೀವು ಅವಳನ್ನು ಮೆಚ್ಚಿಕೊಳ್ಳುವುದಿಲ್ಲ, ಹೊಗಳುವುದಿಲ್ಲ. ಕೆಲವು ಗಂಡಸರು ನಿರಂತರವಾಗಿ ಬೈಯುತ್ತಾರೆ, ದೂರು ಕೊಡುತ್ತಾರೆ, ತಪ್ಪುಗಳನ್ನೇ ಹುಡುಕುತ್ತಾರೆ. ಪತ್ನಿಯನ್ನು ಹೊಗಳಿದರೆ ಅವಳಿಗೆ ಹೆಮ್ಮೆ ಹೆಚ್ಚಾಗಿ ದುರುಗುಡಬಹುದು ಎಂಬ ತಪ್ಪು ಕಲ್ಪನೆಯೊಂದಿಗೆ ಬದುಕುತ್ತಾರೆ. ಪತ್ನಿ ಮನ ಮಿಡಿಯದೆ ಕೆಲಸ ಮಾಡುತ್ತಿದ್ದರೂ ಅವರನ್ನು ಪ್ರಶಂಸಿಸುವ ಬದಲು ಟೀಕೆ ಮಾಡುತ್ತಾರೆ. ಇದರಿಂದ ಅವಳು ಖಂಡಿತವಾಗಿಯೂ ಸಂತೋಷವಾಗಿರುವುದಿಲ್ಲ. ಸರಳವಾದ ಧನ್ಯವಾದಗಳು, ನೀವು ಅದ್ಭುತ ಕೆಲಸ ಮಾಡುತ್ತಿದ್ದೀರಿ, ನಿಮ್ಮಿಂದ ಜೀವನ ಸುಂದರವಾಗಿದೆ ಎಂಬ ಮಾತುಗಳು ನಿಮ್ಮ ದಾಂಪತ್ಯದಲ್ಲಿ ಅದ್ಭುತ ಪರಿವರ್ತನೆಯನ್ನು ತರಬಹುದು. ನಿಮ್ಮ ಪತ್ನಿ ನಿಮ್ಮ ಅನುಮೋದನೆಯನ್ನು, ಮೆಚ್ಚುಗೆಗಳನ್ನು ಕೇಳಿದಾಗ ಸಂತೋಷ ಪಡುವಳು. ನೀವು ಅವಳ ಮಾತುಗಳನ್ನು ಕೇಳುವುದಿಲ್ಲ. ಮಹಿಳೆಯರು ಮಾತುಗಾರಿಕೆ, ಸಂವಹನವನ್ನು ಪ್ರೀತಿಸುತ್ತಾರೆ. ಅವರು ಮಾತನಾಡಲು ಇಷ್ಟಪಡುತ್ತಾರೆ. ಅವರ ಮಾತುಗಳನ್ನು ಕೇಳಿ ಗೌರವಿಸುವವರನ್ನು ಬಯಸುತ್ತಾರೆ. ನೀವು ಸದಾ ಕೆಲಸದಲ್ಲಿ ನಿರತರಾಗಿದ್ದರೆ, ಅವರ ಮಾತುಗಳಿಗೆ ಗಮನ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಅವರು ಬೇಸರಗೊಳ್ಳುತ್ತಾರೆ. ನೀನು ನನ್ನ ಜೀವನದಲ್ಲಿ ದೇವರ ನಂತರ ಅತಿ ಮುಖ್ಯವಾದ ವ್ಯಕ್ತಿ ಎಂದು ಅವಳಿಗೆ ತಿಳಿಸುವುದು ಅವಳ ಸಂತೋಷಕ್ಕಾಗಿ ಅತ್ಯಗತ್ಯ. ನೀವು ಅವಳನ್ನು ವಂಚಿಸುತ್ತೀರಾ? ಪತ್ನಿಯನ್ನು ವಂಚಿಸುವುದು ಅವಳಿಗೆ ಅತ್ಯಂತ ನೋವನ್ನು ನೀಡುವ ನಡವಳಿಕೆಯಾಗಿದೆ. ಅನ್ಯ ಸ್ತ್ರೀಯರೊಂದಿಗೆ ಎಮೋಷನ್ ಅಥವಾ ಲೈಂಗಿಕವಾಗಿ ನಂಟು ಬೆಳೆಸಿದರೆ ಪತ್ನಿಯ ಭಾವನೆಗಳಿಗೆ ತೀವ್ರ ಪೆಟ್ಟಾಗುತ್ತದೆ. ಇದರಿಂದ ನೀವು ನಿಮ್ಮ ಪತ್ನಿಯ ಗೌರವವನ್ನು, ವಿಶ್ವಾಸವನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ದಾಂಪತ್ಯ ಸುಖವನ್ನು ಉಳಿಸಿಕೊಳ್ಳಲು ನಿಷ್ಠೆ ಮೆರೆದಿರಿ. ನೀವು ಅವಳನ್ನು ಮೆಚ್ಚುವುದಿಲ್ಲ. ಹೆಂಡತಿಯ ಸೌಂದರ್ಯವನ್ನು ನೋಡುವ ಗಂಡಸರು ಎಷ್ಟೋ ಜನ ಇರುತ್ತಾರೆ. ಆದರೆ ನೀನು ಸುಂದರಳಾಗಿದ್ದೀಯಾ, ನೀನು ಅದ್ಭುತವಾಗಿದ್ದೀಯಾ ಎಂದು ಹೇಳಲು ಹಿಂಜರಿಯುತ್ತಾರೆ. ಇದರಿಂದ ಪತ್ನಿಗೆ ನಿರಾಸೆಯಾಗಬಹುದು. ಅವಳ ಹೇರಳವಾದ ಪ್ರಯತ್ನಗಳನ್ನು ಗುರುತಿಸಿ ನೀನು ಬಹಳ ಮೋಹಕವಾಗಿದ್ದೀಯಾ ಎಂಬಂತೆ ಅವಳನ್ನು ಪ್ರತಿದಿನ ಮೆಚ್ಚಿ ಮುಂದೆ ಬೈಯಬಹುದು, ಆದರೆ ಹಿಂದೆ ಸಂತೋಷ ಪಡುತ್ತಾರೆ. ಲೈಂಗಿಕ ಜೀವನದಲ್ಲಿ ನೀವು ಆದೇಶ ಕೋರುತ್ತೀರಿ, ಹಿಂಗೆ ಮಾಡು, ಹಿಂಗೆ ಇರು ಎಂದು. ಲೈಂಗಿಕತೆಯಲ್ಲಿ ನಿಮ್ಮ ವೇಗ ಹೆಚ್ಚಾದಾಗ ತಾತ್ಸಾರ ತೋರುವುದು ನಿಮ್ಮ ಪತ್ನಿಯನ್ನು ಅಸಂತೋಷಕ್ಕೆ ತಲುಪಿಸುತ್ತದೆ. ಪುರುಷನು ನಿಧಾನವಾಗಿ ಪ್ರೀತಿಯಿಂದ ಮುಂಚಿನ ಅನುಭವಗಳನ್ನು ಮಚ್ಚಿಕೊಂಡು ಪತ್ನಿಗೆ ಸಂತೋಷ ನೀಡಲು ಪ್ರಯತ್ನಿಸಬೇಕು. ಲೈಂಗಿಕ ಸಂಬಂಧದ ನಂತರ ನಾನು ಪ್ರೀತಿಸುತ್ತೇನೆ ಎಂದು ಅವಳನ್ನು ಹತ್ತಿರಗೊಳಿಸಿ ತಂಗಿಸಬೇಕು. ನೀವು ಮನೆ ಕೆಲಸದಲ್ಲಿ ಸಹಾಯ ಮಾಡುವುದಿಲ್ಲ. ಮನೆ ಕೆಲಸದಲ್ಲಿ ಪತ್ನಿ ಒಬ್ಬಳೇ ಶ್ರಮಿಸುತ್ತಿರುವುದು ದಾಂಪತ್ಯ ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ. ನೀವು ಕೋಚಿಂಗ್, ಮಕ್ಕಳ ಬೆಂಬಲ, ಅಡುಗೆ, ಸ್ವಚ್ಛತೆ ಇತ್ಯಾದಿ ಕೆಲಸಗಳಲ್ಲಿ ಸಹಾಯ ಮಾಡಬೇಕು. ಪತ್ನಿಯನ್ನು ಒಬ್ಬಳು ಕೆಲಸದೊಳಗೆ ಮುಳುಗಿಸಬೇಡಿ. ನೀವು ಅವಳನ್ನು ಬೇರೆ ಮಹಿಳೆಯರೊಂದಿಗೆ ಹೋಲಿಸುತ್ತೀರಿ. ಪತ್ನಿಯನ್ನು ಬೇರೆ ಮಹಿಳೆಯರೊಂದಿಗೆ ಹೋಲಿಸುವುದು ತಪ್ಪು. ಬೇರೆ ಮಹಿಳೆಯರು ಹೇಗೆ ಕಾಣಿಸುತ್ತಾರೆ ಎಂಬುದನ್ನು ಪರಿಗಣಿಸದೆ ನಿಮ್ಮ ಹೆಂಡತಿಯನ್ನು ಹೇಗೆ ಹೆಚ್ಚು ಪ್ರೀತಿಸಬಹುದು, ಹೇಗೆ ಬೆಂಬಲಿಸಬಹುದು ಎಂಬುದರ ಮೇಲೆ ಗಮನ ಹರಿಸಬೇಕು. ನೀವು ಸಾರ್ವಜನಿಕವಾಗಿ ಅವಳನ್ನು ಟೀಕಿಸುತ್ತೀರಿ. ಸಾರ್ವಜನಿಕವಾಗಿ ಪತ್ನಿಯನ್ನು ಅವಮಾನಿಸುವುದು, ಅವಳನ್ನು ನಾಚಿಕೆ ಪಡಿಸುವುದು ಅನ್ಯಾಯವಾಗಿದೆ. ಅವಳಲ್ಲಿ ಇರುವ ತೊಂದರೆಗಳನ್ನು ಒಂಟಿಯಾಗಿ ಗೌರವದಿಂದ ಮಾತನಾಡಿ ಬಗೆಹರಿಸಿ. ನೀವು ತಾಯಿಯ ಮಾತುಗಳನ್ನು ಪತ್ನಿಯ ಮೇಲ್ಮೇಲೆ ಇರಿಸುತ್ತೀರಿ. ವಿವಾಹವಾದ ನಂತರ ನಿಮ್ಮ ಪ್ರಾಯೋಗಿಕ ಪ್ರಪಂಚ ಪತ್ನಿಯ ಜೊತೆಗೆ ಸೇರಬೇಕು. ತಾಯಿಯ ಮಾತುಗಳನ್ನು ಪತ್ನಿಯ ವಿರುದ್ಧ ಬಳಸುವುದು ದಾಂಪತ್ಯ ಸಂಬಂಧವನ್ನು ಹಾಳು ಮಾಡಬಹುದು. ಪತ್ನಿಯೊಂದಿಗೆ ಸಮಾನ ನಿಲುವಿನಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ನೀವು ಆರ್ಥಿಕ ಹೊಣೆಯನ್ನು ತೆಗೆದುಕೊಳ್ಳುವುದಿಲ್ಲ. ಹೆಂಡತಿಯ ಬೇಡಿಕೆಗಳ ಕಡೆ ಗಮನ ಕೊಡದೆ ಹಣವನ್ನು ಬೇರೆ ಮಹಿಳೆಯರ ಮೇಲೆ, ಸ್ನೇಹಿತರ ಮೇಲೆ ಖರ್ಚು ಮಾಡುವುದು ತಪ್ಪಾಗಿದೆ. ನಿಮ್ಮ ಕೌಟುಂಬಿಕ ಹೊಣೆಯನ್ನು ಮೊದಲು ಪೂರೈಸಿ. ನಿಮ್ಮ ಪತ್ನಿ ಮತ್ತು ಮಕ್ಕಳಿಗೆ ಅಗತ್ಯವಿರುವ ಸಹಾಯ, ಸುರಕ್ಷಿತ ಆರ್ಥಿಕ ಬೆಂಬಲ ನೀಡಿದರೆ ನಿಮ್ಮ ಕುಟುಂಬ ಸುಖ ಶಾಂತಿಯುತವಾಗಿರುತ್ತದೆ. ನಿಮ್ಮ ಹೆಂಡತಿ ಸಂತೋಷವಾಗಿದ್ದರೆ ನಿಮ್ಮ ದಾಂಪತ್ಯವು ಹಸನಾಗಿರುತ್ತದೆ. ನಿಮ್ಮ ಬದುಕಿನ ಸೌಂದರ್ಯ ಮತ್ತು ಶಾಂತಿ ಕಾಪಾಡಲು ಪತ್ನಿಯನ್ನು ಗೌರವಿಸಿ, ಪ್ರೀತಿಸಿ, ಬೆಂಬಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.